ಎಷ್ಟು ಚೆನ್ನಾಗಿದೆ ಗೊತ್ತಾ ಅವರ ಪುಸ್ತಕದ ಹೆಸರು ಸಮುದ್ರ ಮಾತಾಡಿದ್ದು ಅಂತ. ಕಾಲಿಗೆ ಸರಪಳಿಯನ್ನು ಬಿಗಿದು ಪದ್ಮಾಸನ ಭಂಗಿಯಲ್ಲಿ ಸಮುದ್ರಕ್ಕೆ ವಿರುದ್ಧವಾಗಿ 1 ಕಿಲೋಮೀಟರ್ ಈಜಿದ್ದೆ. ಸಮುದ್ರವನ್ನು ತೀರ ಹತ್ತಿರದಿಂದ ನೋಡಿದವನು ನಾನು. ಸಮುದ್ರ ಮೇಲು ನಿಂತು ನೋಡುವಾಗಿರುವ ಹಾಗೆ ಸಮುದ್ರದ ಒಳಗೆ ಇಲ್ಲ. ಅದರಲ್ಲಿ ಅಲ್ಲಿ ಆಗುವಂಥ ವಿಚಾರಗಳೇ ಬೇರೆ, ಅಲ್ಲಿ ಎದುರಿಸುವಂತಹ ಸವಾಲುಗಳೇ ಬೇರೆ. ಚಂದ್ರನ ಚಲನೆ, ಭೂಮಿಯ ಚಲನೆ, ಸೂರ್ಯನ ಆಕರ್ಷಣೆ, ಇದರ ಮೂಲಕ ಸಮುದ್ರದಲ್ಲಿ ಉಬ್ಬರಿಳಿತದ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ತುಂಬ ಪ್ರಭಾವ ಬೀರ್ತದೆ. ಕೆಲವು ಬಾರಿ ಸಮುದ್ರದಲ್ಲಿ ಎಲ್ಲೋ ಸಮುದ್ರದ ನೀರು ನೀಲಿಯಾಗಿ ಕಂಡರೂ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಗಾಢವಾದ ಕಪ್ಪಾಗಿ ಕಾಣ್ತದೆ. ಅಲ್ಲಿ ಯಾವ ಮೀನಿದೆ ಅಂತ ಮೀನುಗಾರರು ಗಮನಿಸ್ತಾರೆ. ಒಂದು ಸಿಗಡಿ ಮೀನು ಯಾವ ರೀತಿಯಲ್ಲಿ ತೋರ್ಪಡಿಸಿಕೊಳ್ತದೆ, ಬಂಗಡೆ ಮೀನು ಹೇಗೆ ತೋರ್ಪಡಿಸಿಕೊಳ್ತದೆ, ಭೂತಾಯಿ ಹೇಗೆ ತೋರ್ಪಡಿಸಿಕೊಳ್ತದೆ, ಇದೆಲ್ಲ ಮೀನಿನ ಹೆಜ್ಜೆಯಲ್ಲಿ ಗೊತ್ತಾಗೋದು ಮೀನುಗಾರರಿಗೆ ಮಾತ್ರ. ನಮ್ಮ ಕರಾವಳಿಯಲ್ಲಿ ಒಂದು 4-5 ತಿಂಗಳಲ್ಲಿ 40ಕ್ಕೂ ಹೆಚ್ಚು ಜನ ಸಮುದ್ರದಲ್ಲಿ ತೇಲಿ ಹೋದರು. ಇವತ್ತಿದ್ದ ಸಮುದ್ರ ನಾಳೆ ಇರುವುದಿಲ್ಲ. ಇವತ್ತು ಇಷ್ಟು ಆಳ ಇದ್ದರೆ ನಾಳೆ ಅದೇ ಜಾಗದಲ್ಲಿ ಇಷ್ಟು ಆಳ ಆಗಿರ್ತದೆ. ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಪುಸ್ತಕ ಮನೆ ಅರ್ಪಿಸುವ ಪುಸ್ತಕ ಮಾತು ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾತನಾಡ್ತಾ ಇರೋದು ಶ್ರೀ ನಾಗರಾಜ್ ಖಾರ್ವಿ ಕಂಚುಗೂಡು ಅವ್ರ ಜೊತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅವರ ಪುಸ್ತಕದ ಹೆಸರು ಸಮುದ್ರ ಮಾತಾಡಿತ್ತು ಅಂತ. ದೂರದಿಂದ ನೋಡ್ತಾ ಇದ್ದೆ ನಾನು. ಈ ಟೈಟಲ್ ತುಂಬ ಕ್ಯಾಚಿ ಆಯಿತು. ಈ ಪುಸ್ತಕದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಅವರನ್ನು ವೆಲ್ಕಮ್ ಮಾಡಿ ಒಂದು 5 ವರ್ಷಗಳ ಹಿಂದೆ ಅವರು ಬಹಳ ಅತ್ಯದ್ಭುತವಾದಂಥ ಒಂದು ಸಾಧನೆಯನ್ನು ಮಾಡಿದರು. ಅದ್ರ ಬಗ್ಗೆ ಮಾತಾಡಿ ಮತ್ತೆ ಪುಸ್ತಕಕ್ಕೆ ಬರೋಣ. ನಾಗರಾಜ್ ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ನೀವು ಮೂಲ ಗಂಗೊಳ್ಳಿಯವರು, ಉಡುಪಿ ಜಿಲ್ಲೆಯ ಗಂಗೊಳ್ಳಿಯವರು, ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಉದ್ಯೋಗಿ. 20 ವರ್ಷಗಳಿಂದ ನಾನು ದಕ್ಷಿಣ ಕನ್ನಡದಲ್ಲಿ ಇದ್ದೇನೆ. ಏನು ಮಾಡ್ಕೊಂಡಿದ್ದೀರಿ? ಶಿಕ್ಷಕನಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಲ್ಲಕಾಡು ಇಲ್ಲಿ GPT ಶಿಕ್ಷಕನಾಗಿದ್ದೇನೆ. ಓಕೆ, ಈ ಪುಸ್ತಕದ ಬಗ್ಗೆ ಮಾತಾಡೋಣ. ಬಟ್ ಅದಕ್ಕೂ ಮುಂಚೆ 2020ರಲ್ಲಿ ಒಂದು ದೊಡ್ಡ ದಾಖಲೆ ಆಯ್ತಲ್ಲ, ಅದ್ರ ಬಗ್ಗೆ ಒಂದು ನಿಮಿಷ ಮಾತಾಡಿ ನೋಡೋಣ ಸರ್. 2020ರಲ್ಲಿ ತಣ್ಣೀರುಬಾವಿ ಬೀಚಲ್ಲಿ ಕಾಲಿಗೆ ಸರಪಳಿಯನ್ನು ಬಿಗಿದು ಪದ್ಮಾಸನ ಭಂಗಿಯಲ್ಲಿ ಸಮುದ್ರಕ್ಕೆ ವಿರುದ್ಧವಾಗಿ 1 ಕಿಲೋಮೀಟರ್ ಈಜಿದ್ದೆ. 25 ನಿಮಿಷ ಸಮಯ ತಗೊಂಡಿದ್ದೆ. ಅದು ಜಾಗತಿಕ ಮಟ್ಟದಲ್ಲಿ ಪ್ರಪ್ರಥಮ ಬಾರಿಗೆ ಆಗಿದ್ದು. ಯಾರು ಸಹ ಪದ್ಮಾಸನ ಭಂಗಿಯಲ್ಲಿ ಸಮುದ್ರದಲ್ಲಿ ಆ ದಾಖಲೆ ಮಾಡಿದವರಿಲ್ಲ. ಓಕೆ, ಸಮುದ್ರಕ್ಕೆ ವಿರುದ್ಧವಾಗಿ ಸಹ ಹೋಗಿದ್ದೆ. ಇದಕ್ಕೆ ಮೂಲ ಪ್ರೇರಣೆ ಅಂತ ಹೇಳಿದ್ರೆ, ನಾನು ಬಾಲ್ಯದಲ್ಲಿ ಕಲಿತಂಥ ಈಜು. ನಮ್ಮ ಮನೆ ಸಮುದ್ರದ ಪಕ್ಕನೇ ಇರುವ ಕಾರಣ ಮತ್ತು ಮೀನುಗಾರಿಕೆ ಹಿನ್ನೆಲೆ ಇದ್ದ ಕಾರಣ ನಾನು ಸಮುದ್ರದಲ್ಲಿ 3ನೇ ತರಗತಿಯಲ್ಲಿರುವಾಗ ಈಜು ಕಲ್ತಿದ್ದೆ. ಆಮೇಲೆ ಈ ದಾಖಲೆ ಮಾಡಲಿಕ್ಕೆ ಇದು ಮಾಡಿದೆ. ಇದಕ್ಕೆ ಬೆಂಗಾವಲಾಗಿ ನಿಂತವರು ಸಿ ಸ್ವಿಮ್ಮರ್ಸ್ ಟೀಮ್ ಅಂತ ನಮ್ಮದಿತ್ತು. ಜೊತೆಯಲ್ಲಿ BK ನಾಯ್ಕ್ ಅಂತ ನನ್ನ ಗುರುಗಳಿದ್ದರು, ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದು. ಸರ್, ಇದೀಗ 1 ಕಿಲೋಮೀಟರ್ ನೀವು ಕಾಲಿಗೆ ಸರಪಳಿ ಹಾಕಿ ಪದ್ಮಾಸನ ಭಂಗಿಯಲ್ಲಿ ಸಮುದ್ರಕ್ಕೆ ವಿರುದ್ಧವಾಗಿ ಈಜಿದ್ರಿ ಅಲ್ಲ ಸರ್? ಇದೇನಾದರೂ ಗಿನ್ನೆಸ್ ದಾಖಲೆ ಆ ಥರ? ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನವರು ಬಂದು ದಾಖಲೆಯನ್ನು ಬರ್ಕೊಂಡು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ಪತ್ರ ಎಲ್ಲ ಕೊಟ್ಟಿದ್ದರು. ನಾನು ಜಾಗತಿಕ ಮಟ್ಟದಲ್ಲಿ ಅದು ಯಾರು ಮಾಡಿಲ್ಲದ ಕಾರಣ ಗಿನ್ನಿಸಿಗೆಲ್ಲ ನಾನು ಪ್ರಯತ್ನ ಮಾಡಿದೆ. ಆದರೆ ಅವರ ಪ್ರೊಸೀಜರ್ಗಳು ತುಂಬ ಇದ್ದ ಕಾರಣ ನಾನು ಮತ್ತೆ ಅದಕ್ಕೆ ಹೆಚ್ಚು. ಆದರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಿಗೂ ಕೂಡ ನಮ್ಮ ದೇಶದಲ್ಲಿ ಅದೊಂದು ಪ್ರತಿಷ್ಠಿತವಾದಂಥ ಸಂಸ್ಥೆ. ಹೌದು ಹೌದು. ಸೊ ಅವರ ಸರ್ಟಿಫಿಕೇಟಿಗೂ ಕೂಡ ಬಹಳ ಮಹತ್ವ ಇದೆ. ಆದರೆ ಗಿನ್ನಿಸ್ ಮಾತ್ರ ಅದು ಬೇರೆದೆ. ಆ ಹೆಸರು ಎಲ್ರಿಗೂ ಗೊತ್ತು. ಹೌದು, ಇದಂತ ಕೋಲ್ಗೇಟ್ ಇದ್ದಂಗೆ. ಹಾಗೆ ಎಷ್ಟೋ ಒಳ್ಳೊಳ್ಳೆ ಟೂತ್ ಪೇಸ್ಟ್ಗಳಿದ್ರು ಕೂಡ ಕೋಲ್ಗೇಟ್ ಅಲ್ಟಿಮೇಟ್ ಅಂತ ಅಂದ್ಕೊಂಡಿರ್ತೀವಲ್ಲ, ಹಾಗೆ. ಬಟ್ ನಿಮ್ಮ ಸಾಧನೆ ಬಗ್ಗೆ ಬಹಳ ಖುಷಿ ಇದೆ. ಇನ್ನು ಸಮುದ್ರ ಮಾತಾಡಿರೋದ್ರ ಬಗ್ಗೆ ನೀವು ಒಂದೆರಡು ಮಾತಾಡಿ. ನೀವು ಅದ್ರ ಜೊತೆಗೆ ಏನು ಮಾತಾಡಿದ್ರಿ, ಅದು ನಿಮ್ಮ ಜೊತೆಗೆ ಏನು ಮಾತಾಡಿತ್ತು, ಮತ್ತು ಇದು ನಿಮ್ಮದು 4ನೇ ಕೃತಿ ಅಲ್ವಾ? ಸೊ ಇದು ಯಾವುದರ ಸಂಗ್ರಹ? ಇಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೀರಾ ಸರ್? ನಾನು ಬಾಲ್ಯದಿಂದಲೂ ಸಮುದ್ರದ ಒಡನಾಡಿಯಾಗಿದ್ದೆ ಅಂತ ನಿಮಗೆ ಹೇಳಿದ್ದೆ. ಜೊತೆಗೆ ನಾನು ಮೀನುಗಾರಿಕೆ ಮಾಡ್ತಾ ಇದ್ದೆ. ಅದು ಹೇಗೆ ಅಂತ ಹೇಳಿದರೆ, ನಾನು ಕಾಲೇಜಿಗೆ ಹೋಗುವಾಗ, ಹೈಸ್ಕೂಲಿಗೆ ಹೋಗುವಾಗ ಆವಾಗೆಲ್ಲ ದೋಣಿಗೆ ಹೋಗ್ತಿದ್ದೆ. ನನ್ನದು ಹೇಗೆ ಅಂತ ಹೇಳಿದರೆ, ರಜೆ ಇದ್ದ ದಿವಸ ಅಥವಾ ಬೇಸಿಗೆ ರಜೆಯಲ್ಲಿ ಮತ್ತೆ ಬೆಳಗ್ಗಿನ ಹೊತ್ತಲ್ಲಿ ಬೇಗ 3 ಗಂಟೆಗೆ ಹೋಗಿ 9 ಗಂಟೆಗೆ ಬಂದು ಮತ್ತೆ ಅಲ್ಲಿಂದ ಶಾಲೆಗೆ ಹೋಗುವಂಥದ್ದು. ಈ ಟೈಮಲ್ಲಿ ನಾನು ಏನನ್ನು ನೋಡಿದ್ದೇನೆ ಸಮುದ್ರದ ಬಗ್ಗೆ, ಸಮುದ್ರವನ್ನು ತೀರ ಹತ್ತಿರದಿಂದ ನೋಡಿದವನು ನಾನು. ಓಕೆ, ಆದ್ದರಿಂದ ಅಲ್ಲಿ ಇರುವಂಥ ವಿಚಾರಗಳು ಯಾಕೆ ಬರವಣಿಗೆ ರೂಪಕ್ಕೆ ತರಬಾರ್ದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆಗ ಪೊಲೀಸ್ ಒಬ್ಬರು ಇದ್ದಾರೆ, ಪ್ರದೀಪ್ ಗಾಣಿಗ ಅಂತ.
ಅವ್ರು ಹೇಳಿದರು ಕಿರಣ ಪತ್ರಿಕೆಗೆ ನಾನು ನಿಮ್ಮನ್ನು ಪರಿಚಯಿಸ್ತೀನಿ ಅಂತ ಹೇಳಿ ಅಲ್ಲಿ ಅವರು ಹೇಳಿ ಮತ್ತೆ ಅಂಕಣ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ದಿನಾಲು ಒಂದು ಹೊಸ ಹೊಸ ಅಂಕಣಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಮೀನುಗಾರಿಕೆ ಅಂದ್ರೆ ಏನು, ಅಲ್ಲಿ ಮೀನುಗಾರಿಕೆಗೆ ಹೋದಾಗ ಯಾವ ಅರ್ಹತೆಗಳು ಇರಬೇಕು, ಯಾಕಂತ ಹೇಳಿದ್ರೆ ಸಮುದ್ರ ಮೇಲು ನಿಂತು ನೋಡುವಾಗ ಇರುವ ಹಾಗೆ ಸಮುದ್ರದ ಒಳಗೆ ಇಲ್ಲ. ಅದರಲ್ಲಿ ಅಲ್ಲಿ ಆಗುವಂಥ ವಿಚಾರಗಳೇ ಬೇರೆ, ಅಲ್ಲಿ ಎದುರಿಸುವಂತಹ ಸವಾಲುಗಳೇ ಬೇರೆ. ಅದನ್ನು ನೇರವಾಗಿ ನಾನು ನೋಡಿದವನು. ಮೀನುಗಾರಿಕೆಗೆ ಹೋದಂಥ ಸಂದರ್ಭದಲ್ಲಿ ಮಳೆ ಬಂದಾಗ ಹೇಗಿರಬೇಕು, ಆಮೇಲೆ ಬಿಸಿಲು ಬಂದಾಗ ಹೇಗಿರ್ತೇವೆ, ರಾತ್ರಿ ಹೊತ್ತಲ್ಲಿ ಹೇಗಿರಬೇಕು, ಆಮೇಲೆ ಅದನ್ನು ಸಮುದ್ರ ಒಡ್ಡುವಂಥ ಸವಾಲುಗಳಲ್ಲಿ ನಾವು ಹೇಗೆ ಅದನ್ನು ಎದುರಿಸಬೇಕು, ಇದೆಲ್ಲ ಹತ್ತಿರದಿಂದ ನೋಡ್ತಾ ಬಂದವನು. ಆಮೇಲೆ ಸಮುದ್ರದಲ್ಲಿ ಹೋದ ಕೂಡಲೇ ನಮಗೆ ಮೀನು ಸಿಗುವುದಿಲ್ಲ, ಅಲ್ಲಿ ಬೇರೆ ಬೇರೆ ಬಲೆಗಳನ್ನು ಹಾಕಬೇಕಾಗ್ತದೆ. ಮೀನುಗಳ ಮೇಲೆ ಬರುವಂಥ ಸ್ಥಿತಿ, ಆಮೇಲೆ ಅದು ಹೇಗೆ ಕಾಣಿಸ್ತದೆ. ಕೆಲವು ಬಾರಿ ಸಮುದ್ರದಲ್ಲಿ ಎಲ್ಲೋ ಸಮುದ್ರದ ನೀರು ನೀಲಿಯಾಗಿ ಕಂಡರೂ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಗಾಢವಾದ ಕಪ್ಪಾಗಿ ಕಾಣ್ತದೆ, ಅಲ್ಲಿ ಯಾವ ಮೀನಿದೆ ಅಂತ ಮೀನುಗಾರರು ಗಮನಿಸ್ತಾರೆ. ಅಥವಾ ಅಲ್ಲಿ ಒಂದು ಗುಳ್ಳೆ ಬಂದರೆ ಅಲ್ಲಿ ಹೇಗೆ ಒಂದು ಸಿಗಡಿ ಮೀನು ಯಾವ ರೀತಿಯಲ್ಲಿ ತೋರ್ಪಡಿಸಿಕೊಳ್ತದೆ, ಬಂಗೋಡೆ ಮೀನು ಹೇಗೆ ತೋರ್ಪಡಿಸಿಕೊಳ್ತದೆ, ಭೂತಾಯಿ ಹೇಗೆ ತೋರ್ಪಡಿಸಿಕೊಳ್ತದೆ, ಇದೆಲ್ಲ ಮೀನಿನ ಹೆಜ್ಜೆಯಲ್ಲಿ ಗೊತ್ತಾಗೋದು ಮೀನುಗಾರರಿಗೆ ಮಾತ್ರ. ಈಗ ಹೊಸಬ್ರು ಯಾರು, ಈಗ ನೀವು ಹೋಗಿ ಅಲ್ಲಿ ಮೀನುಗಾರಿಕೆಗೆ ಹೋಗಿ ನಿಂತಾಗ ಸಮುದ್ರದಲ್ಲಿ ಮೀನು ಅಲ್ಲಿ ನೋಡಿ ಹೀಗೆ ಬರ್ತಾ ಉಂಟಂತ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಅದು, ಯಾಕಂದರೆ ನೀವು ಹತ್ತಿರದಿಂದ ನೋಡಿ ಗೊತ್ತಿರುವುದಿಲ್ಲ. ಮೀನುಗಾರರು ಪ್ರತಿ ಕ್ಷಣ ಅದರೊಟ್ಟಿಗೆ ಇರುವ ಕಾರಣ ಗೊತ್ತಾಗ್ತದೆ. ಈಗ ಮೋಡ ಆಯಿತು, ಯಾವ ಮೋಡದಿಂದ ಮಳೆ ಬರ್ತದೆ, ಸಮುದ್ರ ಪ್ರಕೃತಿಯಲ್ಲಿ ಆಗುವ ಬಣ್ಣದ ಬದಲಾವಣೆ, ಈಗ ಕಪ್ಪು ಆಗ್ತಾ ಬರುವಾಗ ಯಾವ ಕಡೆಯಿಂದ ಗಾಳಿ ಬೀಸಬಹುದು, ಗಾಳಿ ಬೀಸಿದರೆ ಮಳೆ ಬರ್ತದ, ಬೀಸದಿದ್ದರೆ ಮಳೆ ಬರ್ತದ, ಅದೆಲ್ಲ ವಿವರಗಳು ಅದರಲ್ಲಿದೆ. ನಾವು ಸಮುದ್ರದಲ್ಲಿ ಉಬ್ಬರ ಇಳಿತ ಅಂತ ಹೇಳ್ತೇವೆ. ಮೇಲಿನವರ ಹತ್ರ ಹೇಳಿದಾಗ ಅವ್ರು ಏನಂತ ತಿಳ್ಕೊಳ್ತಾರೆ, ಸಮುದ್ರದಲ್ಲಿ ಬರುವ ತೆರೆಯೇ ಉಬ್ಬರ ಇಳಿತ ಅಂತ ತಿಳ್ಕೊಳ್ತಾರೆ. ಆ್ಯಕ್ಚುಲಿ ಹಾಗಲ್ಲ, ಸಮುದ್ರದಲ್ಲಿ ಮಟ್ಟ ಏರುವುದು, ಸಮುದ್ರದ ಮಟ್ಟ ಏರಿಕೆ ಆಗ್ತದೆ. ಅದು ದಿನಕ್ಕೆ 4 ಬಾರಿ ಬದಲಾವಣೆ ಆಗ್ತದೆ. ಒಮ್ಮೆ 24 ಗಂಟೆಯಲ್ಲಿ ಸಮುದ್ರದಲ್ಲಿ ಉಬ್ಬರ, ಅಲ್ಲಿನ ಮತ್ತು ಇಳಿತ, ಮತ್ತೆ ಉಬ್ಬರ, ಮತ್ತೆ ಇಳಿತ, ಇದು 4 ಬಾರಿ ಆಗ್ತದೆ. ಪ್ರತಿ ದಿವಸವೂ 45 ನಿಮಿಷಗಳ ಅಂತರದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಉಬ್ಬರ ಆಗುವಾಗ ಏನಾಗ್ತದೆ, ಸಮುದ್ರ ಮುಂದೆ ಬರ್ತದೆ, ಮುಂದೆ ಬರುವಾಗ ಆಟೋಮೆಟಿಕಲಿ ತೆರೆ ಬರ್ತದೆ. ಆ ತೆರೆ ಹೆಚ್ಚೆಚ್ಚು ಬರುವ ಕಾರಣ ಸ್ವಲ್ಪ ಅಪಾಯ ಇರ್ತದೆ. ಆವಾಗ ಈಜಲಿಕ್ಕೆ ಹೋಗಬಾರ್ದು, ಈಜುವಾಗ ಎಳ್ಕೊಂಡು ಹೋಗುವಂಥ ಸಾಧ್ಯತೆ ಇರ್ತದೆ. ಆಮೇಲೆ ಸೂರ್ಯ ಚಂದ್ರರ ಚಲನೆಯಿಂದಾಗಿ, ಚಂದ್ರನ ಚಲನೆ, ಭೂಮಿಯ ಚಲನೆ, ಸೂರ್ಯನ ಆಕರ್ಷಣೆ, ಇದರ ಮೂಲಕ ಸಮುದ್ರದಲ್ಲಿ ಉಬ್ಬರಿಳಿತದ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ತುಂಬ ಪ್ರಭಾವ ಬೀರ್ತದೆ. ಇದು ನಾವು ಸಮುದ್ರ ತೀರದಲ್ಲಿರುವಾಗ ನಮ್ಮ ಗಮನಕ್ಕೂ ಬರ್ತದೆ. ನಮ್ಮ ಮನೆಯ ಬಾವಿಯಲ್ಲಿ ಸಿಹಿ ನೀರಿದೆ, ಆ ಸಿಹಿ ನೀರು ಸಮುದ್ರಕ್ಕೂ ಕನೆಕ್ಷನ್ ಇಲ್ಲ ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಉಬ್ಬರ ಇರುವಾಗ ನಮ್ಮ ಮನೆಯ ಬಾವಿಯಲ್ಲಿ 2 ಆದರೂ ಕಲ್ಲಷ್ಟು ನೀರು ಮೇಲೆ ಬರ್ತದೆ, ಒಂದು 2 ಫೀಟ್ ಆದರೂ ಮೇಲೆ ಬರ್ತದೆ. ಆದರೆ ಅಲ್ಲಿ ಕನೆಕ್ಷನ್ ಇಲ್ಲ ನೀರಿಗೂ ಅದಕ್ಕೂ, ಆದರೂ ನೀರು ಉಕ್ತದೆ. ನಮಗೇನಾದರೂ ಗಾಯ ಆದರೆ, ಉಬ್ಬರದ ಸಮಯದಲ್ಲಿ ಗಾಯ ಆದರೆ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ. ಹಾಗಾದರೆ ಸಮುದ್ರದ ಉಬ್ಬರ ನಮ್ಮ ಒಳಗಿನ ರಕ್ತ ಪರಿಚಲನೆಯ ಮೇಲೆ ಪ್ರಭಾವ ಬೀರ್ತದೆ. ಅದಕ್ಕೆ ಹೇಳ್ತಾರೆ ನೋಡಿ, ಅಮಾವಾಸ್ಯೆ ದಿನ ಅವನಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ, ಯಾಕಂದರೆ ಅವನ ಒಳಗಿನ ರಕ್ತ ಪರಿಚಲನೆಯಲ್ಲಿ ಏರಿಳಿತ ಆಗ್ತದೆ. ಇದು ನಮ್ಮ ಮೇಲೆ ಪ್ರಭಾವ ಬೀರ್ತದೆ, ಯಾಕಂದರೆ ನಮ್ಮಲ್ಲಿ ನಮ್ಮ ಬಾಡಿಯಲ್ಲಿ 75% ನೀರೇ ಇರುವುದು. ಆ ನೀರಿನ ಪ್ರಮಾಣದಲ್ಲಿ ವೇರಿಯೇಷನ್ ಆಗ್ತದೆ, ಸಮುದ್ರದಲ್ಲಿ ವೇರಿಯೇಷನ್ ಆಗ್ತದೆ. ಇದಕ್ಕೆಲ್ಲ ಕಾರಣ ಸೂರ್ಯ, ಚಂದ್ರ ಮತ್ತು ಭೂಮಿಯ ಚಲನೆ. ಇಂಥ ಎಲ್ಲ ವಿಚಾರಗಳು ಅದರಲ್ಲಿ ಇದೆ. ಫ್ಯಾಂಟಾಸ್ಟಿಕ್. ಹಾಗೆ ಸಮುದ್ರದ ಬಗ್ಗೆ ವೈಚಾರಿಕತೆ ಏನಿದೆ, ಆಮೇಲೆ ಅದನ್ನು ನಾವು ಉಳಿಸ್ಕೊಳ್ಬೇಕಾದ್ದು ನಮ್ಮ ಧರ್ಮ. ಯಾಕಂತ ಹೇಳಿದ್ರೆ ಸಮುದ್ರದಿಂದ ನಾವು ತುಂಬಾ ಉಪಕೃತರಾಗ್ತಾ ಇದ್ದೇವೆ. ಹೌದಪ್ಪ, ಮೀನು ಹಿಡಿತಿದ್ದೇವೆ. ಬರೀ ಮೀನುಗಾರರಿಗೆ ಮಾತ್ರ ಅಲ್ಲ, ಅದನ್ನು ತಂದು ಎಷ್ಟು ಜನರಿಗೆ ಅದರಿಂದ ಜೀವನ ಉಪಾಯ ಆಗ್ತದೆ. ಈಗ ಉದಾಹರಣೆ ತಂದ ಮೇಲೆ ಮೀನು ಹೊರುವವರು, ಮಾರುವವರು, ಅದನ್ನು ತಗೊಂಡೋಗಿ ಬೇರೆ ಕಡೆ ಕೊಡುವಂಥ ಟ್ರಾನ್ಸ್ಪೋರ್ಟ್, ಸಾರಿಗೆ ವ್ಯವಸ್ಥೆ, ಅದರ ಡ್ರೈವರ್ಗಳು, ಆಮೇಲೆ ಹೀಗೆಲ್ಲರೂ ಉಪಯೋಗ ಪಡೆಯುವಾಗ ನಾವು ಅದನ್ನು ಕಾಪಾಡಬೇಕಿತ್ತು. ಈಗ ಮಂಗಳೂರಲ್ಲೇ ಎಲ್ಲ ಫ್ಯಾಕ್ಟ್ರಿಗಳು, ಎಲ್ಲ ಕೈಗಾರಿಕೆಗಳು ಇದು ನದಿಯ ದಂಡೆಯಲ್ಲೇ ಇದೆ. ಅದರಲ್ಲಿ ಸಂಗ್ರಹ ಆದಂಥ ತ್ಯಾಜ್ಯ ನೀರು ಎಲ್ಲ ನದಿಗೆ ಬಿಡ್ತಾರೆ, ಎಲ್ಲ ಸಮುದ್ರಕ್ಕೆ ಬಿಡ್ತಾರೆ. ಸಮುದ್ರ ಎಲ್ಲ ಕಲುಷಿತ ಆಗ್ತದೆ. ಮುಂದೆ ನಾವು ಇದೇ ರೀತಿಯಲ್ಲಿ ಮಾಡ್ತಾ ಹೋದರೆ ಸಮುದ್ರ ಆ ಮೀನನ್ನು ತಿನ್ನುವಾಗ ಆ ವಿಷದಾಂಶ ನಮಗೂ ಬರ್ತದೆ.
ಆ ನೀರನ್ನು ನಾವು ಉಪಯೋಗಿಸ್ತೇವೆ, ಅದರ ವಿಷಾಂಶ ನಮಗೂ ಬರ್ತದೆ. ಇದು ಆಗಬಾರ್ದಂತ ನನ್ನ ಒಂದು ಉದ್ದೇಶ. ಪ್ರತಿ ಆರ್ಟಿಕಲ್ನ ಕೊನೆಯಲ್ಲಿ ಸಮುದ್ರವನ್ನು ನಾವು ಉಳಿಸಬೇಕು, ಅದನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದರ ಒಂದೊಂದು ಸಂದೇಶ ಕೊಡ್ತಾ ಹೋಗ್ತೇನೆ. ಫ್ಯಾಂಟಾಸ್ಟಿಕ್ ಸರ್. ಓಕೆ, ತುಂಬ ಸರ್, ಇದು ಮಾತಾಡಿ ಮುಗಿಯದ ಸಬ್ಜೆಕ್ಟ್ ಇದು. ಬಟ್ ಈಗ ಕಳೆದ 20 ವರ್ಷಗಳಿಂದ ನೀವು ಮಂಗಳೂರಿನಲ್ಲಿ ಶಿಕ್ಷಕ ವೃತ್ತಿಯನ್ನು ಮಾಡ್ಕೊಂಡಿರೋದ್ರಿಂದ ನಿಮಗೆ ಸಮುದ್ರಕ್ಕೆ ಹೋಗಲಿಕ್ಕೆ, ಅಲ್ಲಿ ಇಳಿಲಿಕ್ಕೆ ಇತ್ಯಾದಿ ಚಟುವಟಿಕೆಗಳನ್ನೆಲ್ಲ ಮಾಡೋದಕ್ಕೆ ಎಲ್ಲ ಸಮಯ? ನನಗೆ ನಾನು ಊರು ಬಿಟ್ಟು ಬಂದಾಗ ನನಗೂ ಅದು ನೀವು ಹೇಳಿದ ಹಾಗೆ ಆ ಸಮುದ್ರದ ಒಡನಾಟದಿಂದ ದೂರ ಹೋಗ್ತಾ ಇದ್ದೀನಿ ಅಂತ ಅನ್ನಿಸಿತು. ಕರೋನಾದ ಸಮಯದಲ್ಲಿ ಏನು ಮಾಡಿದ್ವಿ ಅಂದರೆ, ನಾನು ಅಲ್ಲಿವರೆಗೆ ಈಜು ಸ್ಪರ್ಧೆಗೆ ಹೋಗ್ತಾ ಇದ್ದೆ. ಈಜು ಸ್ಪರ್ಧೆಗೆ ನಾನು ರಾಷ್ಟ್ರ ಮಟ್ಟದವರೆಗೆ ಹೋಗಿದ್ದೇನೆ, 4-5 ಬಾರಿ ಹೋದಾಗ ಸಮುದ್ರದ ಆ ಸೆಳೆತ ಇದೆಯಲ್ಲ ನಮಗೆ ಹಾಗೆ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಟೀಮ್ನವರೆಲ್ಲ ಸೇರಿ ಕರೋನಾದ ಸಂದರ್ಭದಲ್ಲಿ ಈಜುಕೊಳಗಳೆಲ್ಲ ಬಂದಾದಾಗ ಸಮುದ್ರಕ್ಕೆ ನಾವು ಯಾಕೆ ಹೋಗಬಾರ್ದು ಅಂತ ಹೇಳಿ ನಮ್ಮ ಈಜು ತಂಡದವರು ಅಲ್ಲಿ ಹೋದ್ವಿ. ಅದು ಬೆಳಗಿನ ಹೊತ್ತಲ್ಲಿ, ಅದು ಸರಿಯಲ್ಲ ನಾವು ಮಾಡಿದ್ದು. ಬೆಳಗಿನ ಹೊತ್ತಲ್ಲಿ 8 ಗಂಟೆಗೆ ಪೊಲೀಸ್ ಬರ್ತಾಯಿದ್ರು. ಆ 8 ಗಂಟೆಯ ಒಳಗೆ ನಾವು ಈಜಿ ದಡಕ್ಕೆ ಬರ್ತಾಯಿತ್ತು. ಹೀಗೆ ಪ್ರತಿ ದಿವಸ ಈಜಿ ನಾನೊಂದು ದಿವಸ ಯೋಚನೆ ಮಾಡಿದೆ, ಹೇಗೂ ಸಮುದ್ರದಲ್ಲಿ ಈಜ್ತಾ ಇದ್ದೇನಲ್ಲ, ನಾನೊಂದು ಯಾಕೆ ಸಾಧನೆ ಮಾಡಬಾರ್ದು ಅಂತ ಯೋಚನೆ ಬಂತು. ಆ ಯೋಚನೆಯನ್ನು ಗುರುಗಳಾದಂಥ ನಾಯಕ್ ಸರ್ ಅವ್ರ ಹತ್ರ ಹೇಳಿದೆ. ಅವರು ನನಗೆ ಪ್ರೋತ್ಸಾಹ ಕೊಟ್ಟರು. ನಮ್ಮ ಸಿ ಸ್ವಿಮ್ಮರ್ ತಂಡದ ಬೆಂಬಲ ಸಿಕ್ತು. ಆ ಪ್ರಕಾರವಾಗಿ ನಾನು ಡಿಸೆಂಬರ್ ತಿಂಗಳಲ್ಲಿ ಆಯ್ದುಕೊಂಡೆ. ನಾನು ಈಜುವ ಆ ದಿನ ಸಮುದ್ರ ರಫ್ ಆಗಿತ್ತು, ಭಾರಿ ತೆರೆಗಳು ಬರ್ತಾ ಇತ್ತು. ನನಗೆ ಗೊತ್ತಾಗದಾಗೆ ನಮ್ಮ ತಂಡದವರೆಲ್ಲ ಹೋಗಿ ದೇವರ ಹತ್ರ ಪ್ರಾರ್ಥನೆ ಎಲ್ಲ ಮಾಡಿ ಬಂದಿದ್ದಾರೆ. ನನ್ನ ಅಣ್ಣ ಆ ದಿವಸ ನೋಡ್ಲಿಕ್ಕೆ ಬಂದವರು ತುಂಬ ಜನ ಸೇರಿದಾಗ ಅಣ್ಣನೂ ಸಹ ಬಂದಿದ್ದರು. ಅಣ್ಣಂದರಲ್ಲಿ ಒಬ್ಬರು ಅಣ್ಣ ಸಾಧಾರಣ ಒಂದು 40-50 ವರ್ಷದ ಮೀನುಗಾರಿಕೆ ಎಕ್ಸ್ಪೀರಿಯೆನ್ಸ್ ಇದೆ. ಅಲ್ಲಿ ಬಂದು ನಿಂತಾಗ ಅವರು ಹೇಳಿದ ಮಾತು, ಈ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ, ದೋಣಿಯೆಲ್ಲ ದೂಡಲಿಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ ಇದು, ನೀನು ಈಜ್ತಾ ಇದ್ದೀಯಾ, ಸ್ವಲ್ಪ ಜಾಗ್ರತೆ ಅಂತ ಹೇಳಿದರು. ಯಾಕಂತ ಹೇಳಿದ್ರೆ ಈ ಕಡೆ ನೇತ್ರಾವತಿ ಮತ್ತು ಫಲ್ಗುಣಿ ನದಿ ಸೇರುವ ಜಾಗ, ಈ ಕಡೆಯಲ್ಲಿ ನವಮಂಗಳೂರು ಬಂದರಿದೆ. ಎರಡರ ಮಧ್ಯೆ ಇರುವ ಕಾರಣ ತುಂಬ ಸೆಳೆತ, ತುಂಬ ಅಲೆಗಳು ಬರ್ತದೆ. ಆಮೇಲೆ ಈ ಈಜಿನ ಬಗ್ಗೆ ನಾನು ತುಂಬ ಲೇಖನಗಳನ್ನು ಬರೆದಿದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಆರ್ಟಿಕಲ್ ಬರೆದಿದ್ದೇನೆ ಅದರಲ್ಲಿ, ಸಮುದ್ರ ಈಜು ಮತ್ತು ಪ್ರಾಣ ರಕ್ಷಣೆ ಅಂತ. ನಮ್ಮ ಕರಾವಳಿಯಲ್ಲಿ ಒಂದು 4-5 ತಿಂಗಳಲ್ಲಿ 40ಕ್ಕೂ ಹೆಚ್ಚು ಜನ ಸಮುದ್ರದಲ್ಲಿ ತೇಲಿ ಹೋದರು. ಎಷ್ಟೋ ನಿರೀಕ್ಷೆಗಳು ಮನೆಯವರು ಕಟ್ಕೊಂಡಿರ್ತಾರೆ. ಆ ಮಕ್ಕಳು ಬರ್ತಾರೆ, ಸಮುದ್ರದ ಐಡಿಯಾ ಇರೋದಿಲ್ಲ ಅವರಿಗೆ. ಇವತ್ತಿದ್ದ ಸಮುದ್ರ ನಾಳೆ ಇರುವುದಿಲ್ಲ. ಇವತ್ತು ಇಷ್ಟು ಆಳ ಇದ್ದರೆ ನಾಳೆ ಅದೇ ಜಾಗದಲ್ಲಿ ಇಷ್ಟು ಆಳ ಆಗಿರ್ತದೆ. ಇದೆಲ್ಲ ಗಮನಕ್ಕೆ ಬರುವುದಿಲ್ಲ. ನಾವು ಈಜಿದ್ದೇವೆ ಯಾಕಂತ ಹೇಳಿದರೆ ಸಮುದ್ರದ ನಮಗೆ ತಿಳಿದ ಮಟ್ಟಿಗೆ ಒಂದು ಅಲ್ಲಿಯ ಎಲ್ಲ ಪರಿಸರದ ಬದಲಾವಣೆ ಗೊತ್ತಿರ್ತದೆ. ಈ ಹೊಸಬರಿಗೆ ಗೊತ್ತಿರುವುದಿಲ್ಲ. ಅವ್ರು ಬರ್ತಾರೆ, ಈಜ್ತಾರೆ, ಜೀವ ಕಳ್ಕೊಳ್ತಾರೆ. ಇದು ನೋಡುವಾಗ ಬೇಸರ ಆಗ್ತದೆ. ಅವರಿಗೆ ಸಮುದ್ರದ ಬಗ್ಗೆ ಏನು ಗೊತ್ತಿರೋದಿಲ್ಲ. ಎಲ್ಲಿಂದಲೂ ಬರ್ತಾರೆ, ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಬೆಂಗಳೂರಿಂದೆಲ್ಲ ಬರ್ತಾರೆ. ಅವರಿಗೆ ಸಮುದ್ರ ಅಂದರೆ ಏನಂತಾನೆ ಗೊತ್ತಿರುವುದಿಲ್ಲ. ಅದೊಂದು ಮನೋರಂಜನೆಯ ಸಾಮಗ್ರಿ ಅಂತ ತಿಳ್ಕೊಳ್ತಾರೆ, ಇಳಿತಾರೆ, ಅಲ್ಲಿ ಮುಳುಗ್ತಾರೆ. ಇದರ ಸ್ವಲ್ಪ ತಿಳುವಳಿಕೆ ಬರಬೇಕಂತ ಕೆಲವು ಲೇಖನಗಳನ್ನು ಬರೆದಿದ್ದೇನೆ, ಅದು ಸಹ ಅದರಲ್ಲಿ ಅಳವಡಿಸಿದ್ದೇನೆ. ಸರ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಿಮ್ಮ ಮಾತು ಕೇಳ್ತಾ ನನಗೆ ಸಮುದ್ರ ಮತ್ತು ಇತ್ಯಾದಿಗಳೆಲ್ಲ ಸಾಕಷ್ಟು ವಿಚಾರಗಳು ಮನಸ್ಸಲ್ಲಿ ಹಾಗೆ ಹಾದು ಹೋದವು. ವೀಕ್ಷಕರೇ, ಈಗ ಸಮುದ್ರ ಮತ್ತು ನಂಬಿಕೆಗಳು ಅಂತ ಶುರುವಾಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಎಂಥ ಒಂದು ಸಬ್ಜೆಕ್ಟ್ ಅಲ್ಲ ಇದು ಹೀಗೆ ಓದೋದಕ್ಕೂ ಭಾಳ ಚೆನ್ನಾಗಿದೆ. ಈ ಪುಸ್ತಕವನ್ನು ನೀವು ಖರೀದಿ ಮಾಡ್ಬೋದು. ನಾಗರಾಜ್ ಖಾರ್ವಿ ಅವರು ಬರೆದಿರುವಂಥದ್ದು. ಸರ್, ಎಷ್ಟು ಲೇಖನ ಇದೆ ಇದರಲ್ಲಿ 35 ಇದೆ. ನಾನು ಇದುವರೆಗೆ ಸಮುದ್ರದ ಬಗ್ಗೆನೇ 200ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟ ಮಾಡಿದ್ದೀರಾ. ಇನ್ನೂ ಸಹ ಒಂದು 2-3 ಪುಸ್ತಕ ಮಾಡುವಷ್ಟು ಅಷ್ಟು ಇದೆ. ವೆರಿ ಗುಡ್. ಓಕೆ. ಸೊ ಸಮುದ್ರ ಮಾತಾಡಿತು ನೀವು ಕೃತಿಯನ್ನು ಖರೀದಿಸ್ಬೋದು. ಕಾರ್ಕಳದ ಕ್ರಿಯೇಟಿವ್ ಪುಸ್ತಕ ಮನೆಯಲ್ಲಿ ಸಿಗುತ್ತೆ, ಅಥವಾ ಮೂಡುಬಿದ್ರೆಯ ಕ್ರಿಯೇಟಿವ್ ಪುಸ್ತಕ ಮನೆಯಲ್ಲಿ ಸಿಗುತ್ತೆ, ಅಥವಾ ನಾವು ದೂರದವರು ಅಂತಾದರೆ ನೀವು ಅಲ್ಲೇ ಕೂತ್ಕೊಂಡು ಆನ್ಲೈನ್ ಮೂಲಕ ಪುಸ್ತಕವನ್ನು ತರಿಸ್ಬೋದು. www.pustakmane.comಗೆ ನೀವು ಲಾಗಿನ್ ಆದರೆ ಈ ಪುಸ್ತಕ ನೀವು ಆರ್ಡರ್ ಮಾಡಬಹುದು. ಖಂಡಿತ ಓದಿ, ಹೊಸ ಅನುಭವ ಪಡೆಯಿರಿ. ಸಮುದ್ರವನ್ನು ಹೊಸ ದೃಷ್ಟಿಕೋನದಿಂದ ಖಂಡಿತವಾಗಿಯೂ ನೋಡ್ಬೋದು ಅಂತ ಅನಿಸುತ್ತೆ. ನಮಸ್ಕಾರ.